ನೋಡಿ, ಒಂದೆಲ್ಲೋ ಕಡೆ ಈ ಜಾಗದಲ್ಲಿ ಕಳ್ಳ ಇದ್ದಾನೆ ಅಂತಂದಾಗ ಆ ಕಳ್ಳನನ್ನು ಸ್ಲೋ ಆಗಿ ಹೋಗ್ಬಿಟ್ಟು ಪೊಲೀಸರು ಹಿಡ್ಕೊಂಡು ಎಳ್ಕೊಂಡು ಬರಬೇಕು. ಸೈರನ್ ಹಾಕ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ? ಅವನು ಅಲರ್ಟ್ ಆಗಿಬಿಟ್ಟು ಪರಾರಿ ಆಗ್ಬಿಡ್ತಾನೆ. ಸರ್ಕಾರ ಮಾಡಿದ್ದು ಹಿಂಗೆ. ಬೇಕು ಅಂತಾನೆ ಅವ್ರು ಪರಾರಿ ಆಗಬೇಕು ಅಂತ ಸರ್ಕಾರ ಬಯಸ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದರೆ ಈ DNA, KSCA, RCB ಈ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ಮಾತನಾಡ್ತಲ್ಲ ಸರ್ಕಾರ. ಅರೆಸ್ಟ್ ಮಾಡುವಂಥ ವಿಚಾರದಲ್ಲೆಲ್ಲ ಮಾತನಾಡಿದ್ರಲ್ಲ, ಅದನ್ನು ಮೊದಲೇ ಹೇಳಿಬಿಟ್ಟು ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತಂದರೆ ಅದರ ಅರ್ಥ ಏನು ಅಂದರೆ, ನೀವು ಪಾರಾಗಿ ನಾವು ಅರೆಸ್ಟ್ ಮಾಡೋಕ್ಕೆ ಬರ್ತೀವಿ, ಅಷ್ಟರೊಳಗೆ ಕೋರ್ಟಿಗೆ ಹೋಗ್ಬಿಟ್ಟು ಬೇಲ್ ತೊಗೊಂಡಿರಿ ಅಂತ ಹೇಳೋ ರೀತಿಯಲ್ಲಿ ಇದೆ ಇದು. ನೋಡಿ ಏನೆಲ್ಲ ಬೆಳವಣಿಗೆ ಆಗಿದೆ ಇದರಲ್ಲಿ. ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಅಮಾಯಕರ ಸಾವು, 4 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಅರೆಸ್ಟ್. 18 ವರ್ಷಗಳ ಬಳಿಕ ಆರ್ಸಿಬಿ ಐಪಿಎಲ್ನಲ್ಲಿ ಚಾಂಪಿಯನ್ ಪಟ್ಟವನ್ನೇನೋ ಅಲಂಕರಿಸಿದೆ. ಆದರೆ ಈ ಸಂಭ್ರಮ ಸೂತಕ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ಗಳ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿದ್ದವು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವರ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ತುಳಿತದ ನಂತರ ಕಬ್ಬನ್ ಪಾರ್ಕ್ ಪೊಲೀಸರು ಅಸಹಜ ಕೇಸ್ ದಾಖಲಿಸಿದ್ರು. ಯಾವಾಗ ವ್ಯಾಪಕ ಟೀಕೆ ವ್ಯಕ್ತವಾಯಿತು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ KSCA ನಿರ್ಲಕ್ಷ್ಯದ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ನಿನ್ನೆ ಪ್ರಕರಣವನ್ನ ಸಿಐಡಿಗೆ ವಹಿಸಿದ್ದ ಸರ್ಕಾರ ಕಾಲ್ತುಳಿತಕ್ಕೆ ಕಾರಣರಾದ ಆರ್ಸಿಬಿ ಆಡಳಿತ ಮಂಡಳಿ, DNA ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಹಾಗೂ KSCA ಪ್ರತಿನಿಧಿಗಳನ್ನ ಬಂಧಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಈ ಬೆನ್ನಲ್ಲೇ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅನ್ನೋದನ್ನ ನೋಡೋಣ. ನಿಖಿಲ್ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್, ಸುನಿಲ್ ಮ್ಯಾಥ್ಯೂ DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿ, ಕಿರಣ್ DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿ, ಸುಮಂತ್ DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 11 ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪುತ್ತಾರೆ. ಅದಾದ ಬಳಿಕ ಘಟನೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇವಲ UDR ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಇಂಟರ್ಫಿಯರ್ ಆಗಿ ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಎಚ್ಚರಿಕೆ ಕೊಟ್ಟ ಬಳಿಕ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಜೊತೆಗೆ ಕ್ರಿಕೆಟ್ ಸ್ಟೇಡಿಯಂ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಂಥ ಸಂಸ್ಥೆ ವಿರುದ್ಧ FIR ಅನ್ನು ದಾಖಲಿಸ್ಕೊಳ್ತಾರೆ. ಅದಾದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ಸರ್ಕಾರ ನಿನ್ನೆ ಅಧಿಕೃತವಾಗಿ CIDಗೆ ವರ್ಗಾವಣೆ ಮಾಡುತ್ತೆ. ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥವರನ್ನು ಕೂಡಲೇ ಬಂಧನ ಮಾಡಬೇಕು ಅನ್ನುವಂಥ ಆದೇಶವನ್ನು CM ಕೊಟ್ಟ ಬಳಿಕ ಪೊಲೀಸರು ತಡರಾತ್ರಿ ಕಾರ್ಯಾಚರಣೆ ನಡೆಸಿ ಘಟನೆಗೆ ಕಾರಣರಾಗಿದ್ದಂತಹ 4 ಜನ ಆರೋಪಿಗಳನ್ನು ಈಗ ಬಂಧನ ಮಾಡಿ ತನಿಖೆಯ ಮುಂದುವರಿಸಿರುವಂಥದ್ದು. ಘಟನೆಯ ಸೂತ್ರಧಾರಿಯಾದ್ರ ಆರ್ಸಿಬಿಯ ನಿಖಿಲ್. ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಮಾಡಿದ್ದ ನಿಖಿಲ್ ಮುಂಬೈಗೆ ಎಸ್ಕೇಪ್ ಆಗೋ ಮುನ್ನವೇ ಅರೆಸ್ಟ್. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೊಸಾಲೆಯನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಿಂದ ಮುಂಬೈಗೆ ವಿಮಾನದಲ್ಲೇ ಎಸ್ಕೇಪ್ ಆಗಲು ಮುಂದಾಗಿದ್ದ ನಿಖಿಲ್ನನ್ನ ಪೊಲೀಸರು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಆರ್ಸಿಬಿ ವಿಕ್ಟರಿ ಪರೇಡ್ನ ಸೂತ್ರಧಾರಿಯೇ ಈ ನಿಖಿಲ್ ಎಂದು ಹೇಳಲಾಗ್ತಿದೆ. ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಫೈನಲ್ ಪಂದ್ಯ ಮುಗಿದಿದ್ದು ರಾತ್ರಿ 11:30ಕ್ಕೆ. ಆದರೆ ಬೆಳಗ್ಗೆ 7 ಗಂಟೆಗೆ ವಿಕ್ಟರಿ ಪರೇಡ್ ಕುರಿತು ಆರ್ಸಿಬಿ ಟ್ವಿಟರ್ ಹಾಗೂ ಫೇಸ್ಬುಕ್ ಪೇಜ್ನಲ್ಲಿ ನಿಖಿಲ್ ಪೋಸ್ಟ್ ಮಾಡಿದ್ದ. ಎಲ್ಲರೂ ವಿಜಯೋತ್ಸವದಲ್ಲಿ ಭಾಗಿಯಾಗುವಂತೆ ಕರೆ ಕೊಟ್ಟಿದ್ದಾನೆ. ಇನ್ನು ಆರ್ಸಿಬಿ ತಂಡದ ಪ್ರಮುಖ ನಿರ್ಧಾರಗಳನ್ನ ಈ ನಿಖಿಲ್ ತೆಗೆದುಕೊಳ್ಳುತ್ತಿದ್ದು, ಈತನ ಅಣತಿಯಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕುಣಿಯುತ್ತಿತ್ತು. ಪೊಲೀಸರು ಅನುಮತಿ ಕೊಡದಿದ್ದರೂ ಧಿಮಾಕು. ವಿಕ್ಟರಿ ಪರೇಡ್ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಜೂನ್ 4ನೇ ತಾರೀಕು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ವಿಕ್ಟರಿ ಪರೇಡ್ಗೆ ಅನುಮತಿ ನಿರಾಕರಿಸಿದ ಬಳಿಕವೂ ನಿಖಿಲ್ ವಿಕ್ಟರಿ ಪರೇಡ್ ಪೋಸ್ಟ್ ಡಿಲೀಟ್ ಮಾಡಿರಲಿಲ್ಲ. ಇದೇ ಪೋಸ್ಟ್ ಸ್ಟೇಡಿಯಂ ಬಳಿ 5-6 ಲಕ್ಷ ಅಭಿಮಾನಿಗಳು ಸೇರಲು ಕಾರಣವಾಗಿತ್ತು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ನಿಖಿಲ್ನನ್ನ ಅರೆಸ್ಟ್ ಮಾಡಿ ತನಿಖೆ ಆರಂಭಿಸಿದ್ದಾರೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಬಂಧನಕ್ಕೆ ಕಾರಣ. ಬೆಂಗಳೂರಿನಲ್ಲಿ ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದ ನಿಖಿಲ್. ವಿಧಾನಸೌಧದಿಂದ ಸ್ಟೇಡಿಯಂವರೆಗೂ ಪರೇಡ್ ಅಂತ ಪೋಸ್ಟ್. ವಿಕ್ಟರಿ ಪರೇಡ್ಗೆ ಪೊಲೀಸರ ಅನುಮತಿ ಪಡೆಯದೆ ಪೋಸ್ಟ್. ಕಮಿಷನರ್ ಅನುಮತಿ ನಿರಾಕರಿಸಿದ ಬಳಿಕವೂ ಡಿಲೀಟ್ ಮಾಡಿಲ್ಲ. ಸ್ಟೇಡಿಯಂ ಬಳಿ ಲಕ್ಷಾಂತರ ಜನ ಸೇರಲು ಕಾರಣವಾಗಿದ್ದ ಪೋಸ್ಟ್. ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಫ್ರೀ ಟಿಕೆಟ್ ಅಂತ ಘೋಷಣೆ. ಗೇಟ್ 9-10 ಬಳಿ ಮಧ್ಯಾಹ್ನ 1ಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಪೋಸ್ಟ್. ಮಧ್ಯಾಹ್ನ 1 ಗಂಟೆಯಾದರೂ ಟಿಕೆಟ್ ವಿತರಣೆ ಮಾಡಿರಲಿಲ್ಲ. ಮಧ್ಯಾಹ್ನ 3ಕ್ಕೆ ಸ್ಟೇಡಿಯಂಗೆ ಅಭಿಮಾನಿಗಳ ಪ್ರವೇಶ ಅಂತ ಪೋಸ್ಟ್. ನಿಖಿಲ್ ಸೂಚನೆಯಂತೆ ವರ್ತಿಸಿದ್ದ DNA ಮ್ಯಾನೇಜ್ಮೆಂಟ್.
22 ಗೇಟ್ ಪೈಕಿ ಏಕಕಾಲಕ್ಕೆ ಕೇವಲ ಗೇಟ್ ನಂಬರ್ 19, 20, 22 ಮಾತ್ರ ಓಪನ್ ಮಾಡಿದ್ರಿಂದ ನೂಕುನುಗ್ಗಲಿನಲ್ಲಿ ಈ ಸಾವು ನೋವಾಗಿದೆ. RCB ಜಯಗಳಿಸಿದ ಬಳಿಕ RCBಯ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ RCB ಮ್ಯಾನೇಜ್ಮೆಂಟ್ನ ಹೆಡ್ ಆಗಿದ್ದಂತಹ ನಿಖಿಲ್ ಅವರು ಒಂದು ಪೋಸ್ಟನ್ನು ಅವರ ಅಫಿಷಿಯಲ್ ವೆಬ್ಬಲ್ಲಿ ಹಾಕೊಳ್ತಾರೆ. ಭಾಳ ಪ್ರಮುಖವಾಗಿ ವಿಕ್ಟ್ರಿ ಪೆರೇಡನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡಲಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ಒಂದು ಪೋಸ್ಟನ್ನು ಅವರ ಅಫಿಷಿಯಲ್ ಪೇಜಲ್ಲಿ ಹಾಕ್ಕೊಳ್ತಾರೆ. ಅದಾದ ಬಳಿಕ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ವಿಕ್ಟ್ರಿ ಪೆರೇಡ್ಗೆ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ. ಆದರೂ ಕೂಡ ಆ ಪೋಸ್ಟನ್ನು ಡಿಲೀಟ್ ಮಾಡದೇ ಇರುವಂಥ ಕಾರಣಕ್ಕಾಗಿಯೇ ಲಕ್ಷಾಂತರ ಮಂದಿ ವಿಧಾನಸೌಧ ಮತ್ತು ಸ್ಟೇಡಿಯಂ ಬಳಿ ಸೇರಿಕೊಂಡ್ರು. ಆ ಕಾರಣದಿಂದಲೇ ಈ ಒಂದು ದುರಂತಕ್ಕೆ ಕಾರಣವಾಯಿತು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಮ್ಯಾನೇಜ್ಮೆಂಟ್ನ ಹೆಡ್ ಆಗಿರುವಂಥ ನಿಖಿಲ್ ಅವರನ್ನು ಅರೆಸ್ಟ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸರು ಮತ್ತು CCB ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕೆಪಿಎಸ್ಸಿ ಅಧಿಕಾರಿಗಳಿಗೆ ಢವಢವ. ಸಿಎಂ ಸುದ್ದಿಗೋಷ್ಠಿ ಬೆನ್ನಲ್ಲೇ ಎಸ್ಕೇಪ್. ಅಧಿಕಾರಿಗಳ ಬಂಧನಕ್ಕಾಗಿ ಕಾಕಿ ತಲಾಶ್. ಕಾಲ್ತುಳಿತ ಪ್ರಕರಣದಲ್ಲಿ KSCA ಅಧಿಕಾರಿಗಳ ಎಡವಟ್ಟು ಕೂಡ ಎದ್ದು ಕಾಣುತ್ತಿದೆ. RCB ಗೆದ್ದರೆ ವಿಜಯೋತ್ಸವ ಕಾರ್ಯಕ್ರಮ ಮಾಡೋದಾಗಿ KSCA ಪತ್ರದ ಮೂಲಕ ಸರ್ಕಾರಕ್ಕೆ ತಿಳಿಸಿತ್ತು. ಜೂನ್ 3ರಂದು ಸರ್ಕಾರಕ್ಕೆ ಪತ್ರ ಕೂಡ ಬರೆದಿತ್ತು. ಈ ಪತ್ರದಲ್ಲಿ DNA ಮ್ಯಾನೇಜ್ಮೆಂಟ್ಗೆ ಸಿದ್ಧತೆಗೆ ಅನುಮತಿ ನೀಡಿರೋದಾಗಿ ಪ್ರಸ್ತಾಪ ಕೂಡ ಮಾಡಲಾಗಿತ್ತು. RCB ಮ್ಯಾಚ್ಗಿನ ಮುಂಚಿತವಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡುವ ಮೂಲಕ ಮೊದಲೇ ಪರ್ಮಿಷನ್ ಕೇಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಯಾಕೆಂದರೆ ಯಾವತ್ತು ಮ್ಯಾಚ್ ಇತ್ತು, ಮ್ಯಾಚಿನ ಹಿಂದಿನ ದಿನವೇ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಮನವಿಯನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಜೊತೆಗೆ ರೋಡ್ ಶೋ ಮಾಡ್ತೀವಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿರೋಂಥದ್ದು ಈಗ ಚರ್ಚೆಗೆ ಗ್ರಾಸ ಆಗಿದೆ. ಜೊತೆಗೆ ಆ ಪತ್ರವನ್ನು ಕೊಟ್ಟಿದ್ದ ಯಾರಿಗೆ ಮತ್ತು ಯಾವ ವಿಚಾರಕ್ಕಾಗಿ ಕೊಟ್ಟಿದ್ರು ಮತ್ತು CS ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮವನ್ನು ಕೈಗೊಂಡ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಇನ್ನು ರಾಜ್ಯ ಸರ್ಕಾರ ಯಾವಾಗ KSCA ಮೇಲೆ FIR ದಾಖಲಿಸೋ ಸೂಚನೆ ಕೊಡ್ತು, ಅಧಿಕಾರಿಗಳೆಲ್ಲ ರಾತ್ರಿಯೇ ಎಸ್ಕೇಪ್ ಆಗಿದ್ದಾರೆ. ಇಂದು ಬೆಳಗ್ಗೆ CCB ಹಾಗೂ ಪೂರ್ವ ವಿಭಾಗದ ಪೊಲೀಸರು ಅಧಿಕಾರಿಗಳ ಮನೆಗಳಿಗೂ ತೆರಳಿ ಹುಡುಕಾಟ ನಡೆಸಿದ್ದಾರೆ. ಇಂದಿರಾನಗರದಲ್ಲಿರೋ RCB ಮ್ಯಾನೇಜ್ಮೆಂಟ್ ಉಪಾಧ್ಯಕ್ಷ ರಾಜೇಶ್ ಮೆನನ್ KSCA ಖಜಾಂಚಿ ಮನೆ ಮೇಲೆ ದಾಳಿ ನಡೆಸಿದ್ದು ಎಸ್ಕೇಪ್ ಆಗಿದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅನ್ನೋ ರೀತಿಯಲ್ಲಿ ಈಗ ಸರ್ಕಾರ ಮೀನಾಮೇಷ ಎಣಿಸಿ ಒಂದು FIR ಅನ್ನು ಕೂಡ ದಾಖಲನ್ನು ಮಾಡಿ ನೆನೆ ಇಡೀ ರಾತ್ರಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ದೊಡ್ಡ ದೊಡ್ಡ ತಿಮಿಂಗಳನ್ನು ಬಿಟ್ಟು ಕೇವಲ ಸಣ್ಣ ಸಣ್ಣ ಮೀನುಗಳನ್ನು ಬಂಧನಕ್ಕೊಳಪಡಿಸುವಂಥ ಕೆಲಸವನ್ನು ಮಾಡಿದೆ. ಯಾಕೆಂದರೆ KSCA ಅಧ್ಯಕ್ಷ ಇರ್ಬೋದು, DNA ಮ್ಯಾನೇಜ್ಮೆಂಟ್ನ ಮಾಲೀಕರು ಇರ್ಬೋದು, ಜೊತೆಗೆ RCBಯ ಮುಖ್ಯಸ್ಥರು ಇರ್ಬೋದು, ಇವ್ರನ್ನಾರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಿಲ್ಲ. ಕೇವಲ FIRನಲ್ಲಿ ಹೆಸರನ್ನು ಹಾಕಿದ್ದಾರೆ ಹೊರತು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಜೊತೆಗೆ ಈಗ ಯಾರ್ಯಾರು ಆರೋಪಿ ಸ್ಥಾನ ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಕಾನೂನಿನ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಈ ನಡುವೆ ಸರ್ಕಾರ ಮತ್ತು ಪೊಲೀಸರ ನಡವಳಿಕೆ ಏನಿತ್ತು ಅದು ಸಾಕಷ್ಟು ಅನುಮಾನಕ್ಕೆ ಉಂಟು ಮಾಡಿಕೊಟ್ಟಿರುವಂಥದ್ದು. ಇನ್ನು 4 ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದು CID ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.